ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಡೆ ನುಡಿ ಸಿದ್ಧಾಂತ ಬಸವ ಪೂರ್ವದಲ್ಲಿ ಈ ದೇಶದ ಸಾಂಸ್ಕೃತಿಕ ಪರಂಪರೆ, ಈ ದೇಶದ ಧಾರ್ಮಿಕ ಪರಂಪರೆ, ಈ ದೇಶದ ಆಧ್ಯಾತ್ಮಿಕ ಪರಂಪರೆ 10,000 ವರ್ಷಗಳ ಪ್ರಾಚೀನ ಪರಂಪರೆಯ ದೇಶ ನಂಬುದು. ಅದನ್ನು ಸ್ವಲ್ಪ ನಾವು ಹಿನ್ನೆಲೆ ನೋಡಬೇಕು. ಭಾರತೀಯ ದಾರ್ಶನಿಕ ಪರಂಪರೆ 10,000 ವರ್ಷಗಳ ಪ್ರಾಚೀನ ಪರಂಪರೆ ಇದೆ ಈ ದೇಶಕ್ಕೆ. ಯಾಕಂದರೆ ನಾನೊಬ್ಬ ತತ್ವಜ್ಞಾನದ ವಿದ್ಯಾರ್ಥಿಯಾಗಿ, ತತ್ವಜ್ಞಾನದ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದವನು ನಾನು. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಬಸವಾದಿ ಶರಣರ ವಚನಗಳ ಮೂಲಕವೇ ನಾವು ನೋಡೋದಾದರೆ ಅಪ್ಪ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ ವಚನದೊಳಗೆ. ಹರನೇ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ, ಕೂಡಲ ಸಂಗನ ಮಹಾಮನಿಯಲ್ಲಿ ಧರ್ಮ ಸಂತಾನ ಭಂಡಾರಿ ಬಸವಣ್ಣನು ಅಂತ ಹೇಳ್ಕೊಂಡಿದ್ದಾರೆ. ಏನಿದರ ಅರ್ಥ? ಹರನೇ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದ, ದ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಈ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆ ಏನದ, ಆ ಪರಂಪರೆ ಹರನೇ ಮೂಲಿಗನಾಗಿ ಬೆಳೆದು ಬಂದ ಒಂದು ಪರಂಪರೆ. ಈ ಪರಂಪರೆಯಲ್ಲಿ 12ನೇ ಶತಮಾನದಲ್ಲಿ ಒಂದು ಅದ್ಭುತವಾದಂತಹ ಹೊಸ ಆಚಾರ ವಿಚಾರಗಳನ್ನು, ಹೊಸ ನಡೆ ನುಡಿಗಳನ್ನು, ಹೊಸ ಚಿಂತನೆಗಳನ್ನು ಈ ದೇಶಕ್ಕೆ ಕೊಟ್ಟದ್ದು ಅಪ್ಪ ಬಸವಣ್ಣನವರು ಹಾಗೂ 770 ಜನ ಶರಣೆಯರು. ಇವರೆಲ್ಲರ ಒಟ್ಟು ಅನುಭಾವದ ಚಿಂತನದ ಮೊತ್ತವೇ ಅದು ಬಸವ ತತ್ವ. ಬಸವ ತತ್ವ ಅಂದ್ರೆ ಒಂದು ವ್ಯಕ್ತಿಯ ತತ್ವ ಅಲ್ಲ. ಅದು ಬಸವ ಅಂತಂದ್ರೆ ಒಂದು ವ್ಯಕ್ತಿ ಅಲ್ಲ, 770 ಅಮರ ಗಣಗಳನ್ನು ರೂಪಿಸಿದ ಮಹಾಶಕ್ತಿ ಅದು ಬಸವ ತತ್ವ ಅನ್ನೋದು ನಾವು ನೆನಪಿಟ್ಕೊಳ್ಳಬೇಕು. ನೀಲಾಂಬಿಕಾ ತಾಯಿಯವರು ತಮ್ಮ ವಚನದಲ್ಲಿ ಹೇಳಿದ್ದು ಗೊತ್ತಿದೆ. 770 ಅಮರ ಗಣಗಳನ್ನು ಅನುಭಾವಿಗಳನ್ನಾಗಿ ಮಾಡಿದಾತ ನಮ್ಮ ಬಸವಯ್ಯನು ಅಂತ ಹೇಳ್ಕೊಂಡಿದ್ದಾರೆ ತಾಯಿ. 770 ಅಮರ ಗಣಗಳನ್ನು ಅನುಭಾವಿಗಳನ್ನಾಗಿ ರೂಪಿಸಿದ ಶಕ್ತಿ ಯಾವುದು ಅಂದರೆ ಅದು ಬಸವ ಶಕ್ತಿ. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಪೂರ್ವದಲ್ಲಿ ಒಂದು ಪರಂಪರೆ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಪರಂಪರೆಗೂ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಮೂಡಿ ಬಂದ ಪರಂಪರೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಚೆಯೂ ಭಕ್ತಿ ಇತ್ತು, ಬಸವಣ್ಣನವರ ಕಾಲದಲ್ಲಿಯೂ ಒಂದು ಭಕ್ತಿ ಮೂಡಿ ಬಂತು. ಮುಂಚಿನವರ ಭಕ್ತಿ ಎಂತಹದ್ದು, ಬಸವಣ್ಣನವರ ಕಾಲದಲ್ಲಿ ಮೂಡಿ ಬಂದ ಹೊಸ ಭಕ್ತಿ ಪರಂಪರೆ ಎಂತಹದ್ದು ಸ್ವಲ್ಪ ನೋಡಬೇಕು ನಾವು. ಮುಂಚಿನವರು ನುಡಿಗಳಿದ್ದು, ಮುಂಚಿನವರದು ನಡೆ ಇತ್ತು. ಆ ನುಡಿ ನಡೆಗೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಬಸವಣ್ಣನವರ ಪೂರ್ವದಲ್ಲಿ ಭಕ್ತಿ ಇತ್ತು, ಇಲ್ಲ ಅಂತಲ್ಲ. ಎಂಥ ಭಕ್ತಿ ಇತ್ತು? ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ. ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ. ನೋಡ್ರಿ, ಎಂಥ ಭಯದ ಭಕ್ತಿ ಇತ್ತು. ಅಂಥ ಭಯದ ಭಕ್ತಿಯನ್ನ, ಹಿಂಸೆಯ ಭಕ್ತಿಯನ್ನ 12ನೇ ಶತಮಾನದ ಶರಣರು ನಿರಾಕರಣೆ ಮಾಡಿದ್ರು, ನಿರಾಕರಿಸಿಬಿಟ್ರು. ನಾವು ಸಾಮಾನ್ಯವಾಗಿ ನೋಡ್ತೇವೆ, ಭಕ್ತಿ ಕಾಂಡದ ಮೂಲಿಗನ ನೋಡಿರೇ ನಮ್ಮ ಬಸವಯ್ಯನ ಶರಣರ ವಚನಗಳಲ್ಲಿ ನೋಡ್ತೇವೆ. ಭಕ್ತಿ ಕಾಂಡದ ಮೂಲ ಪುರುಷ ಬಸವಣ್ಣ. ಬಸವಂ ಭಕ್ತಿಗೆ ಮೂಲಂ ಅಂತ ಪ್ರಾರ್ಥನೆ ಮಾಡ್ತೇವೆ. ಹಾಗಾದ್ರೆ ಬಸವಣ್ಣನಕ್ಕಿಂತ ಮುಂಚೆ ಭಕ್ತಿ ಇರಲಿಲ್ಲ ಏನು ಈ ದೇಶದೊಳಗೆ? ಬಸವಣ್ಣನವರಿಗಿಂತ ಮುಂಚೆ ಭಕ್ತರೇ ಇರಲಿಲ್ಲ ಏನು? ಆದರೆ ಯಾಕೆ ಬಸವಣ್ಣನವರನ್ನೇ ಭಕ್ತಿಯ ಮೂಲ ಪುರುಷ ಅಂತ ಅಲ್ಲಮಾದಿ ಶರಣರು ಕರ್ಕೊಂಡು ಬಂದರು ಅನ್ನೋದು ಯೋಚನೆ ಮಾಡಬೇಕು. ಮುಂಚಿನವರ ಭಕ್ತಿಗೂ ಅನುಭವ ಮಂಟಪದಲ್ಲಿ ಅಪ್ಪ ಬಸವಣ್ಣನವರ ನೇತೃತ್ವದಲ್ಲಿ ಮೂಡಿ ಬಂದಂತಹ ನೂತನ ಭಕ್ತಿಗೂ ಏನು ವ್ಯತ್ಯಾಸ? ಅಲ್ಲಮ ಪ್ರಭುಗಳೇ ಹೇಳ್ತಾರ, ಬಸವಣ್ಣನವರ ಭಕ್ತಿ ಎಂಥದ್ದು ಅಂದ್ರೆ ಸಿರಿಯಾಳ ಚೆಂಗಳೆಯರಂತೆ ಶಿಶುವಧೆಯ ಮಾಡಿದವನಲ್ಲ ಬಸವಣ್ಣ.
ಸಿಂಧು ಬಲ್ಲಾಳನಂತೆ ತನ್ನ ವಧುವ ನಿತ್ತವನಲ್ಲ ಬಸವಣ್ಣ. ಬೇಡರ ಕಣ್ಣಪ್ಪನಂತೆ ಜೀವ ಹಿಂಸೆಯ ಮಾಡಿದವನಲ್ಲ ಬಸವಣ್ಣ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಶರಣರಿಗಿಕ್ಕಿದ ತೊಡರು ಸಂಗನ ಬಸವಣ್ಣನ ಹೊಸ ಭಕ್ತಿ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಸಂಗನ ಬಸವಣ್ಣನ ಭಕ್ತಿ ಇದು ಹೊಸತು. ಮುಂಚಿನವರ ಭಕ್ತಿ ಕೊಟ್ಟು ಫಲ ಪಡೆಯುವ ಭಕ್ತಿ. ಅದು ಮುಂಚಿನವರ ಭಕ್ತಿ ಕೊಟ್ಟು ಫಲ ಪಡೆಯೋದು. ಬಸವಣ್ಣನವರ ಭಕ್ತಿ ಅಂಥದ್ದಲ್ಲ. ನೇರವಾಗಿ ನಾವು ನೋಡ್ತೇವೆ ವಚನಗಳಲ್ಲಿ, ಸಿರಿಯಾಳ ಚೆಂಗಳೆಯರು ತಮ್ಮ ಮಗನ ನಿತ್ತರಲ್ಲದೆ ತಮ್ಮ ನೀಯಲಿಲ್ಲ. ಇದೇ ತರ ಭಕ್ತಿಯಯ್ಯ. ಪ್ರಶ್ನೆ ಮಾಡ್ತಾರೆ, ಬಸವಣ್ಣವರೇ ಪ್ರಶ್ನೆ ಮಾಡ್ತಾರೆ. ಸಿರಿಯಾಳ ಚೆಂಗಳೆಯರು ತಮ್ಮ ಮಗನ ನಿತ್ತರಲ್ಲದೆ ತಮ್ಮನೀಯಲಿಲ್ಲ, ತಮ್ಮನ್ನು ಅರ್ಪಿಸಿಕೊಳ್ಳಿಲ್ಲ. ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು ಇದು ಅವಿನಾಭಾವ ಸಂಬಂಧದ ಭಕ್ತಿ. ಭಿನ್ನ ವಸ್ತುಗಳನ್ನು ಅರ್ಪಿಸೋದು ಮುಂಚಿನವರ ಭಕ್ತಿ. ಅದಕ್ಕೆ ಇಲ್ಲಿ ಶರಣರ ನಡೆನುಡಿಗಳು, ಮುಂಚಿನವರ ನಡೆನುಡಿಗಳು ಬಹಳ ಜಗಜಾಂತರ ವ್ಯತ್ಯಾಸ. ಮುಂಚಿನವರು ಏನು ಹೇಳಿದ್ರು? ಸರ್ವೇ ಜನಾಃ ಸುಖಿನೋ ಭವಂತು ಹೇಳಿದ್ರಲ್ರಿ. ಇವತ್ತಿಗೂ ಬಾಯಿ ತೆಗೆದ್ರೆ ಅದನ್ನ ಹೇಳ್ತಾರೆ. ಟಿ ವಿ ಒಳಗದೆಲ್ಲ ಬರ್ತಿರ್ತದೆ, ಭಾಳ ದೊಡ್ಡ ದೊಡ್ಡವರು ಮಾತಾಡ್ತಾರೆ. ಆ ಸರ್ವೇ ಜನಾಃ ಅನ್ನೋದ್ರೊಳಗೆ ಶೂದ್ರರು ಇಲ್ಲೇನು, ಅಸ್ಪೃಶ್ಯರು ಇಲ್ಲೇನು, ದಲಿತರು ಇಲ್ಲೇನು, ಪ್ರಪಂಚದ ಅರ್ಧ ಭಾಗವಾಗಿರುವ ಮಹಿಳೆಯರು ಬರೋದಿಲ್ಲೇನು ಅದರೊಳಗೆ? ಮತ್ತು ಇವರನ್ನು ಹೊರತುಪಡಿಸಿ ಸರ್ವೇ ಜನಃ ಸುಖಿನೋ ಭವಂತು ಅನ್ನುವ ಮಾತಿಗೆ ಏನರ್ಥ ಅದ? ಏನರ್ಥ ಅದ? ಯೋಚನೆ ಮಾಡಬೇಕು. ಮಾತೃದೇವೋ ಭವ ಅಂತ ಬಹಳ ಸುಂದರವಾಗಿ ನುಡಿತಾ ಇದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತನೂ ಬಹಳ ಸುಂದರವಾಗಿ ಶ್ಲೋಕಗಳನ್ನು ಹೇಳ್ತಾ ಇದ್ರು. ಆದರೆ ಆಚರಣೆಗೆ ಬಂದಾಗ ಮಾತ್ರ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತಿದ್ರು. ಸ್ತ್ರೀಯರಿಗೆ ಯಾವ ಮುಕ್ತ ಸ್ವಾತಂತ್ರ್ಯವೂ ಇರಲಿಲ್ಲ, ಶೂದ್ರರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ದಲಿತರು ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಬಹುಜನ ಸಮಾಜವನ್ನ, ಪ್ರಪಂಚದ ಅರ್ಧ ಭಾಗವಾಗಿರುವ ಮಾನವ ಕುಲದ ಅರ್ಧ ಭಾಗವಾಗಿರುವ ಮಹಿಳಾ ಕುಲವನ್ನು ಕೂಡ ಹೊರಗಿಟ್ಟು ಮಾತುಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ಶರಣರು ಯೋಚನೆ ಮಾಡಿದ್ರು, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು. ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಶಾಸ್ತ್ರ ಹೇಳೋದು ಬಹಳ ರಂಜನೀಯವಾಗಿ ಹೇಳ್ತಾ ಇದ್ರು. ಕೇಳಿದವರೆಲ್ಲ ತಲೆದೂಗಬೇಕು ಅಂಥ ರೀತಿಯ ಶಾಸ್ತ್ರ ಹೇಳ್ತಿದ್ರು. ಆಚರಣೆಯಲ್ಲಿ ಮಾತ್ರ ಇನ್ನೊಂದು ದಾರಿ ಹಿಡಿತಿದ್ರು. ತಮಗೊಂದು ಬಟ್ಟೆ, ಬಟ್ಟೆ ಅಂದ್ರೆ ಮಾರ್ಗ, ಹೇಳಾಕ ಒಂದು ಮಾರ್ಗ, ಬದುಕೋಕೆ ಇನ್ನೊಂದು ಮಾರ್ಗವನ್ನು ಅನುಸರಿಸ್ತಿದ್ರು. ಹೇಳೋದು ಆಚಾರ, ತಿನ್ನೋದು ಬದ್ನಿಕಾಯಿ ಅಂತ ಗಾದೆ ಮಾತದ ನಮ್ಮ ಕನ್ನಡದೊಳಗೆ. ಇದನ್ನು ಶರಣರು ಪ್ರಶ್ನೆ ಮಾಡಿದ್ರು. ಏನಯ್ಯ ವಿಪ್ರರು? ವಿಪ್ರರು ಅಂದ್ರೆ ಪಂಡಿತರು, ತಿಳ್ಕೊಂಡವರು, ಓದ್ದವರು ಅಂತ ಅದ್ರ ಅರ್ಥ, ಬಹಳ ಅರ್ಥಗಳದವ್ರು ವಿಪ್ರ ಶಬ್ದಕ್ಕೆ. ಏನಯ್ಯ ಇವ್ರು ಹೇಳೋದೊಂದು ಮಾಡ್ತಾರೆ, ಬದುಕೋದು ಇನ್ನೊಂದು ಮಾಡ್ತಾರಲ್ಲ. ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾರ ಆ ತಾಯಿಗೆ ಧರ್ಮ ಸಂಸ್ಕಾರ ಇಲ್ಲ. ಯಾವ ಹೆಣ್ಣನ್ನು ಪತ್ನಿಯಾಗಿ ಪಡ್ಕೊಳ್ತಾರೆ ಆ ಪತ್ನಿಗೆ ಧರ್ಮ ಸಂಸ್ಕಾರವಿಲ್ಲ. ತಮ್ಮಿಂದ ಹುಟ್ಟಿದ ಮಗಳು, ಅವಳಿಗೆ ಧರ್ಮ ಸಂಸ್ಕಾರವಿಲ್ಲ. ಒಡ ಹುಟ್ಟಿದ ಅಕ್ಕ ತಂಗಿಯರಿಗೆ ಧರ್ಮ ಸಂಸ್ಕಾರವಿಲ್ಲ. ಹೀಗೆ ಮಹಿಳಾ ಕುಲಕ್ಕೆ ಧಾರ್ಮಿಕ ಸಂಸ್ಕಾರವನ್ನು ನೀಡದೆ ಅವರಿಗೆ ದೇವ ಪೂಜೆಯ ಹಕ್ಕನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದಂತಹ ಕಾಲದೊಳಗ ಅಪ್ಪ ಬಸವಣ್ಣನವರು ಉದಿಸಿ ಅಂಥ ಒಂದು ಅದ್ಭುತವಾದಂತಹ ಸಿದ್ಧಾಂತವನ್ನು ಕೊಟ್ಟರು. ಅಂದ್ರೆ ಅದೇ ನಡೆ ನುಡಿ ಸಿದ್ಧಾಂತ, ಅದುವೇ ಶರಣ ಸಿದ್ಧಾಂತ. ನಡೆ ನುಡಿ ಸಿದ್ಧಾಂತ ಅದು ಶರಣ ಸಿದ್ಧಾಂತ. ಅದಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರರು ಒಂದು ಮಾತಿನಲ್ಲಿ ಕೇಳ್ತಾರ, ನುಡಿಯಬಹುದು ಅದ್ವೈತವನು ಒಂದು ಕೋಟಿ ವೇಳೆ, ನಡೆಯಬಹುದೇ ಒಮ್ಮೆ ಸಜ್ಜನ ಸಾರಾಯ ಸತ್ ಪಥವ ಅಂತ ಕೇಳ್ತಾರೆ. ನುಡಿಬಹುದಪ್ಪ, ಬೇಕಾದಷ್ಟು ನುಡಿಬಹುದು.
ಅದರ ಆಚರಣೆಯಲ್ಲಿ ಬೇಕಲ್ಲ. ಅದನ್ನು ಇಲ್ಲಿ ಶರಣರ ವಚನಗಳಲ್ಲಿ ನಾವು ಬಹಳಷ್ಟು ವಚನಗಳನ್ನು ಇಲ್ಲಿ ನಾವು ಚಿಂತನೆ ಮಾಡಬಹುದು. ಸ್ವತಃ ಅಪ್ಪ ಬಸವಣ್ಣನವರು ಇನ್ನೊಬ್ಬರಿಗೆ ಹೇಳುವ ಪೂರ್ವದೊಳಗೆ ಪ್ರತಿಯೊಂದು ಯೋಚನೆಗಳನ್ನು, ಚಿಂತನೆಗಳನ್ನು, ವಿಚಾರಗಳನ್ನು ಮೊದಲು ತಾವು ತಮ್ಮ ನಡೆಯಲ್ಲಿ ತಂದುಕೊಂಡು ಪ್ರಯೋಗ ಮಾಡಿ ಆಮೇಲೆ ಅವರು ಸಮಾಜಕ್ಕೆ, ಜನಾಂಗಕ್ಕೆ, ಶರಣ ಸಂಕುಲಕ್ಕೆ ಮಾದರಿಯಾಗಿ ನಿಲ್ತಿದ್ರು ಅನ್ನೋದನ್ನು ನಾವು ಕಾಣ್ತೇವೆ. ಅವರೊಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಎಷ್ಟು ನಿಷ್ಠುರವಾಗಿ ಅಪ್ಪ ಬಸವಣ್ಣನವರು ಇದಕ್ಕೆ ಕಮಿಟ್ಮೆಂಟ್ ಅಂತ ಕರೀತೇವೆ ನಾವು. ಬದ್ಧತೆ, ತಮ್ಮ ಚಿಂತನದೊಳಗೆ, ತಮ್ಮ ವಿಚಾರಗಳಲ್ಲಿ ಎಂಥ ಒಂದು ಬದ್ಧತೆ ಇತ್ತು ಅಪ್ಪ ಬಸವಣ್ಣನವರಿಗೆ ಅಂತಂದ್ರೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಈ ಒಂದು ನಡೆ ನುಡಿಯೊಳಗ ಏನಾದರೂ ಒಂದು ಜವೆ ಕೊರತೆಯಾದಡೆ, ಅಷ್ಟು ಅವರು ಹೇಳ್ತಾರೆ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಅಂದರೆ ನನ್ನನ್ನು ನೀರಿನಲ್ಲಿ ಮುಳುಗಿಸಿ ನೀವು ಹೊರಟು ಹೋಗು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹೀಗೆ ಅವರು ನಡೆ ನುಡಿ ಎರಡನ್ನೂ ಕೂಡ ಬಹಳ ಸ್ಪಷ್ಟವಾಗಿ ಆಚರಣೆಯಲ್ಲಿ ಇಟ್ಕೊಂಡು ಬಂದಿದ್ರು. ಅದನ್ನು ಅವರು ಲೋಕಕ್ಕೆ ಬಹಳ ಸ್ಪಷ್ಟವಾಗಿ ತಮ್ಮ ಆಚರಣೆಯ ಮೂಲಕ ಬಿಂಬಿಸಿದರು ಅನ್ನೋದನ್ನು ನಾವು ಕಾಣ್ತೇವೆ. ಇನ್ನೊಂದು ನಮ್ಮೆಲ್ಲರಿಗೂ ಗೊತ್ತಿರುವ ವಚನ, ಬಹಳ ಸುಂದರವಾಗಿ ಅಪ್ಪ ಬಸವಣ್ಣನವರೇ ಹೇಳ್ತಾರೆ, 100 ನೋದಿದರೇನು 100 ಕೇಳಿದರೇನು. ಬಸವ ಪೂರ್ವದಲ್ಲಿ ಶಾಸ್ತ್ರ ಪುರಾಣಗಳ ಒಂದು ಸಂತೆಯೇ ನಡೀತಾ ಇತ್ತು. 100 ಶಾಸ್ತ್ರಗಳು, 106 ಶಾಸ್ತ್ರಗಳು ಏನು ಹೇಳಿದರೇನು, ನಿಂದ ಎದೆಯ ದನಿ ನೀ ಕೇಳಬಾರದೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಪ್ರಶ್ನೆ ಮಾಡ್ತಾರೆ. 100 ಶಾಸ್ತ್ರಗಳು ಏನು ಹೇಳಿದ್ರೇನಪ್ಪ, ನಿನ್ನ ಎದೆಯ ದನಿ ಒಂದು ಐತಲ್ಲ ಅದರ ಆಲಿಸು ನೀನು ಅಂತಾರ. ಆ ರೀತಿಯಲ್ಲಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 100 ನೋದಿದರೇನು 100 ಕೇಳಿದರೇನು, ಆಸೆ ಬಿಡದು ರೋಷ ಹರಿಯದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಮಾತು ಒಂದು ಕಡೆ ಅದ, ನಮ್ಮ ನೀತಿ ಒಂದು ಕಡೆ ಆಗ್ಯದ, ನುಡಿ ಒಂದು ಕಡೆಗೆ, ನಡೆ ಒಂದು ಕಡೆಗೆ. ಇವೆರಡರಲ್ಲಿ ಸಾಮರಸ್ಯ ಇಲ್ಲದೆ ಹೋದರೆ ಆ ನುಡಿ ನಡೆ ಸಿದ್ಧಾಂತವಾಗುವುದಿಲ್ಲ. ನುಡಿ ಒಂದು ಕಡೆಗೆ, ನಡೆ ಒಂದು ಕಡೆಗೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಕಲ್ಯಾಣ ಕಡೆಗೆ, ಮಾತು ಮನಾರ ಕೃತಿ ಸುಮಾರ ಅಂತ ಒಂದು ಗಾದೆ ಮಾತು ಅದ ರೀ. ಮಾತು ಕೃತಿ ಯಾವಾಗಲೂ ಸಾಮರಸ್ಯ ಇರಬೇಕಂತ. ಮಾತು ಮನಾರ ಕೃತಿ ಸುಮಾರ ಅಂತ ಒಂದು ಮಾತು ಹೇಳ್ತಾರೆ. ಅಂತಹ ಮನಾರ ಮಾತುಗಳಿಗಿಂತ ಕೃತಿ ಬಹಳ ಮಹತ್ವದ್ದು. ಅದಕ್ಕೆ ಅವರು ಬಸವಣ್ಣವ್ರು ಹೇಳಿದ್ದು ಸುಭಾಷೆ ಶಬ್ದ ಬಳಸ್ಯಾರ ನೋಡಿ. ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ಈ ನುಡಿ ನಡೆ ಒಂದಾಗಿರಬೇಕು ಅನ್ನೋದನ್ನು ನಮ್ಮ ಹಿರಿಯ ಶರಣ ಚೆನ್ನಯ್ಯನವರು ಅಪ್ಪ ಬಸವಣ್ಣನವರ ವಚನದೊಳಗೆ ಒಂದು ಮಾತನ್ನು ನಾವು ಗಮನಿಸ್ಬೇಕು. ಮೇಲಿಂದ ಮೇಲೆ ಅಪ್ಪ ಬಸವಣ್ಣನವರು 3 ಜನ ಶರಣರನ್ನು ಮೇಲಿಂದ ಮೇಲೆ ಗೌರವದಿಂದ ಸ್ತುತಿ ಮಾಡ್ತಾರೆ. ಒಂದು ಮಾದಾರ ಚೆನ್ನಯ್ಯ, ಇನ್ನೊಂದು ಜೇಡರ ದಾಸಿಮಯ್ಯ, ಮತ್ತೊಂದು ಡೋಹರ ಕಕ್ಕಯ್ಯ. 3 ಜನ ಶರಣರನ್ನು ಸುಮಾರು 40-50 ವಚನಗಳಲ್ಲಿ ಅಪ್ಪ ಬಸವಣ್ಣನವರು ಗೌರವ ಸ್ತುತಿ ಮಾಡ್ತಾರೆ. ಯಾಕೆ ಗೌರವ ಸ್ತುತಿ ಮಾಡ್ತಾರೆ? ಈ 3 ಜನ ವಯೋವೃದ್ಧ ಶರಣರು, ಬಸವಣ್ಣನವರ ಸಮಕಾಲೀನ ಹಿರಿಯ ಶರಣರು. ಭಾಳ ಜನ ಕನ್ನಡ ಸಾಹಿತಿಗಳು ಭಾಳ ತಪ್ಪು ಬರವಣಿಗೆ ಮಾಡ್ಕೊಂತ ಬಂದುಬಿಟ್ಟಿರ್ರಿ. ಬಸವ ಪೂರ್ವದ ಶರಣರು, ಬಸವ ಕಾಲೀನ ಶರಣರು, ಬಸವ ನಂತರದ ಶರಣರು ಅಂತ ವಿಭಜನೆ ಮಾಡಿದ್ರು. ಖಂಡಿತ ತಪ್ಪು ಇದು.
ಬಸವ ಪೂರ್ವದ ಸಂಬಂಧವೇ ಇಲ್ಲ ಶಬ್ದ. ಬಸವಣ್ಣನವರ ಸಮಕಾಲೀನ ಹಿರಿಯ ಶರಣರು, ಬಸವಣ್ಣನವರ ಸಮಕಾಲೀನ ಸಮವಯಸ್ಕ ಶರಣರು, ಬಸವಣ್ಣನವರ ಸಮಕಾಲೀನ ಕಿರಿಯ ವಯಸ್ಸಿನ ಶರಣರು ಅನ್ಬೇಕೇ ಹೊರ್ತು ಬಸವ ಪೂರ್ವದ ಶರಣರು ಅಂತ ಶಬ್ದವೇ ಇಲ್ಲ. ಬಸವ ಪೂರ್ವದಲ್ಲಿ ಆಗಿ ಹೋದವರು ಪುರಾತನರು, ಅವರು ಯಾರೂ ಶರಣರಲ್ಲ, ನೆನ್ಪಿಟ್ಕೋಬೇಕು. ಪುರಾತನರು ಕೈಲಾಸದ ಶಿವನನ್ನೇ ಆರಾಧ್ಯವೆಂದು ಭಾವಿಸಿ, ಕೈಲಾಸದ ಶಿವನನ್ನೇ ಅರ್ಚಿಸಿ, ಕೈಲಾಸದ ಶಿವ ಕಳಿಸಿದ ಪುಷ್ಪಕ ವಿಮಾನದಲ್ಲಿ ಕುಳಿತು ಕೈಲಾಸಕ್ಕೆ ಹೋದರಲ್ಲದೆ ಅವರ್ಯಾರೂ ಲಿಂಗೈಕ್ಯರಾದುವುದಿಲ್ಲ. ನೆನಪಿಟ್ಕೊಳ್ಳಿ, ಅರ್ಥ ಆಗುತ್ತೆ. ಸ್ವಲ್ಪ ಕಷ್ಟ ರೀ ಇದು, ತತ್ವಜ್ಞಾನ ಇದು. ಯಾಕಂದರೆ ಬಸವ ಪೂರ್ವದ ಶೈವ ಫಿಲಾಸಫಿ ಗೊತ್ತಿರಬೇಕಾಕೈತಿ ನಮಗೆ. ಬಸವ ಪೂರ್ವದಲ್ಲಿ ಇದ್ದಂಥ ಶೈವ ಫಿಲಾಸಫಿ ಗೊತ್ತಿರಬೇಕು ನಮಗೆ. ಅಂದ್ರೆ ಮಾತ್ರ ಬಸವ ಪರಂಪರೆಯ ಲಿಂಗಾಯತ ಫಿಲಾಸಫಿ ಅರ್ಥ ಆಕೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ. ಬಸವ ಪೂರ್ವದಲ್ಲಿ ಬಂದಿರೋದು ಶೈವ ತತ್ವಜ್ಞಾನ, ಶೈವ ದರ್ಶನ. ಆ ಶೈವ ದರ್ಶನ ಶಿವ ಪಾರ್ವತಿ ಹಿಸ್ಟಾರಿಕಲ್ ಪರ್ಸನಾಲಿಟೀಸ್ ಗೊತ್ತಿರಲಿ ತಮಗೆ. ಅವರು ನಮ್ಮ ನಿಮ್ಮಂತೆಯೇ 10,000 ವರ್ಷಗಳ ಹಿಂದೆ ಉತ್ತರ ಭಾರತದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಆಗಿ ಹೋದ ಯೋಗಿಗಳು. ಶಿವ ಪ್ರಪಂಚದ ಮೊಟ್ಟ ಮೊದಲ ಯೋಗಿ, ಅವನು ಶಿವಯೋಗಿ, ಅರ್ಥ ಮಾಡ್ಕೊಳ್ಳಿ. ಪಾರ್ವತಿ ಆತನ ಪತ್ನಿ. ಇವರು ಇತಿಹಾಸದ ವ್ಯಕ್ತಿಗಳು. ಶಿವನಿಂದ ಬಂದಿರೋದು ಶೈವ ಪರಂಪರೆ, ಶೈವ ಧರ್ಮ. ಪಾರ್ವತಿಯಿಂದ ಬಂದಿರೋದು ಶಾಕ್ತ ಪರಂಪರೆ, ಶಕ್ತಿ ಉಪಾಸನೆಗಳು. ನವದುರ್ಗಿಯರ ಪೂಜೆ ಐತಿಲ್ಲ ಸಮಾಜದೊಳಗೆ, ಐತಿಲ್ರಿ ಇವತ್ತಿಗೂ. ಪಾರ್ವತಿಯರ 9 ಶಕ್ತಿಯ ಅವತಾರಗಳನ್ನು ಪೂಜೆ ಮಾಡ್ತಾರ. ನವದುರ್ಗಿಯರ ಪೂಜೆ ಅದು ಶಾಕ್ತ ಪರಂಪರೆ. ಶಿವ ಪಾರ್ವತಿಯರು ಇತಿಹಾಸದ ವ್ಯಕ್ತಿಗಳು ಅಂದಾಗ ಎಷ್ಟೋ ವರ್ಷ ಬದುಕಿದ್ರು ಗೊತ್ತಿಲ್ಲ. ನಂತರ ಅವರು ಬಯಲಾಗಿ ಹೋದರು. ಅವರ ನಂತರ ಅವರ ಅನುಯಾಯಿಗಳು ಕಚ್ಚಾಟ ಮಾಡಿ ಪಾರ್ವತಿಯ ಭಕ್ತರು ಶಾಕ್ತರಾದರು, ಶಿವನ ಭಕ್ತರು ಶೈವರಾದರು. ಶಿವನ ಭಕ್ತರ ನಂತರದಲ್ಲಿ ಮತಭೇದಗಳು ಬಂದು ಸಪ್ತ ಶೈವಗಳನ್ನು ಹುಟ್ಟಿ ಹಾಕಿದ್ರು. ಕಾಶ್ಮೀರ ಶೈವ, ಲಕುಲೀಶ ಶೈವ, ಪಾಶುಪತ ಶೈವ, ಕಾಳಾಮುಖ ಶೈವ, ಆಸ್ಸಾಮದ ರಸ ಶೈವ, ತಮಿಳುನಾಡಿನ ಶುದ್ಧ ಶೈವ, ಆಂಧ್ರದ ವೀರಶೈವ. ಇವೆಲ್ಲ ಬಸವ ಪೂರ್ವದಲ್ಲಿ ಇದ್ದಂತಹ ಸಪ್ತ ಶೈವದ ಪ್ರಭೇದಗಳು. ಇತ್ತ ಕಾಳಾಮುಖ ಶೈವ ಪರಂಪರೆ ಇನ್ನೊಂದು ಪ್ರಕಾರವಾಗಿ ಬೆಳೆದು ಬಂತು. ಅದೆಲ್ಲ ವಿವರವಾಗಿ ಹೇಳೋಕ್ಕೆ ಟೈಮ್ ಇಲ್ಲ, ಸುಮ್ಮನೆ ನಿಮಗೆ ಮಾಹಿತಿ ಕೊಟ್ಟೆ. 12ನೇ ಶತಮಾನದ ಅನುಭವ ಮಂಟಪ 1140ರಲ್ಲಿ ಸ್ಥಾಪನೆಯಾಯಿತು. ಇಸ್ವಿನೂ ಅಧಿಕೃತವಾಗಿ ಗೊತ್ತಿರಲಿ ತಮಗೆ. ಅನುಭವ ಮಂಟಪ 1140 ಸ್ಥಾಪನೆಯಾಗಿದ್ದು. ಬಸವಣ್ಣನವರ ಜನನ 1105. ಬಸವಣ್ಣನವರು 35ನೇ ವಯಸ್ಸಿನಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಆ ನಂತರ 27 ವರ್ಷಗಳ ಕಾಲ ಅನುಭವ ಮಂಟಪದಲ್ಲಿ 770 ಮರಗಣಗಳು ಕೂಡಿ ಚಿಂತನ ಮಂಥನ ನಡೆಸಿದರು. ಬಸವಣ್ಣನವರ ಜೀವಿತಾವಧಿ 67 ವರ್ಷಗಳ ಕಾಲ. ಇದು ಇತಿಹಾಸ ತಜ್ಞರ ಅಧಿಕೃತ ದಾಖಲೆಗಳು. ಬಸವ ಆ್ಯಂಡ್ ಹೀಸ್ ಟೈಮ್ಸ್ ಅಂತ ಈ ದೇಶದ ಬಹಳ ಪ್ರಸಿದ್ಧ ಇತಿಹಾಸ ತಜ್ಞ ಡಾಕ್ಟರ್ PB ದೇಸಾಯರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಒಂದು ಅದ್ಭುತವಾದ ಸಂಶೋಧನಾ ಗ್ರಂಥ ಬರೆದರು. ಡಾಕ್ಟರ್ DC ಪೌಟಿಯವರು ವೈಸ್ ಚಾನ್ಸಲರ್ ಇದ್ದಾಗ ಅದರಲ್ಲಿ ಅಧಿಕೃತವಾಗಿ ದಿನಾಂಕಗಳನ್ನು ನಿರ್ಧಾರ ಮಾಡಿದ್ರು. 1105ರಲ್ಲಿ ಜನಿಸಿದ ಬಸವಣ್ಣನವರು ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ರು. ನಂತರ ಮಂಗಳವೇಡಿಗೆ ಹೋದರು. ಅಲ್ಲೊಂದು 5-6 ವರ್ಷ ಕರ್ಣಿಕರಾಗಿ ಭಂಡಾರಿಯಾಗಿ ಕೆಲಸ ಮಾಡಿ ನಂತರ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣಕ್ಕೆ ಹೋದರು. ಅಲ್ಲಿ 36 ವರ್ಷಗಳ ಕಾಲ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು. ಅಯ್ಯ ಭಕ್ತಿಗೆ ಬೀಡಾಗಿತ್ತು ಕಲ್ಯಾಣ 36 ವರ್ಷ. ಅನುಭಾವಕ್ಕೆ ಶಿವ ಸದನವಾಯಿತು 27 ವರ್ಷ. ಕಲ್ಯಾಣಕ್ಕೆ ಹೋದ ಬಳಿಕ 9 ವರ್ಷ ಅವರು ತಮ್ಮ ರಾಜಕಾರ್ಯದೊಂದಿಗೆ ಶರಣ ಸಂಕುಲವನ್ನೆಲ್ಲ ಕೂಡಿಸುತ್ತಾ ತಮ್ಮ ವಿಚಾರಗಳಿಗೆ ಒಂದು ರೂಪ ಕೊಡುತ್ತಾ ಅನುಭವ ಮಂಟಪ ಸ್ಥಾಪಿಸಿದ್ದು 1140.
ಆ ನಂತರ 27 ವರ್ಷಗಳ ಕಾಲ ಅನುಭವ ನಡೀತು. ಕಾಶ್ಮೀರದ ಮಹದೇವ ಭೂಪಾಲನಿಂದ ಹಿಡಿದು ಗಾಂಧಾರ ದೇಶದ ಮರುಳಶಂಕರ ದೇವರಿಂದ, ಇತ್ತ ಬ್ರಹ್ಮದೇಶ, ಇವತ್ತು ಮಯನ್ಮಾರ್ ಅಂತ ಕರೀತೇವೆ, ಇತ್ತ ಕೇರಳದ ಮೂಲೆ ಕನ್ಯಾಕುಮಾರಿ, ಇಡೀ ಭರತ ಭೂಮಿ, ಅವಾಗ ಜಂಬೂ ದ್ವೀಪ. ಈ ಶಬ್ದ ಗೊತ್ತಿರಲಿ, ನಮ್ಮ ದೇಶದ ಮೊದಲಿನ ಹೆಸರು ವಚನಗಳಲ್ಲಿ ಬರೋದು. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಇದೊಂದು ಅದ್ಭುತವಾದ ಕಾನ್ಸೆಪ್ಟ್ ಮೂಡಿ ಬಂತು ಅನುಭವ ಮಂಟಪದಲ್ಲಿ. ಅಲ್ಲಿಯವರೆಗೂ ದೇವರನ್ನ ಕಂಡ್ರೆ ಭಯ ಪಡ್ತಿದ್ದಂತಹ ಸಮೂಹ ಇತ್ತು ದೇಶದಲ್ಲಿ. ಅದು ಭಯದ ಭಕ್ತಿಯಾಗಿತ್ತು, ಹಿಂಸೆಯ ಭಕ್ತಿಯಾಗಿತ್ತು, ಪ್ರಾಣಿ ಬಲಿ, ನರಬಲಿ ಮುಂತಾದವುಗಳ ಭಕ್ತಿಯಾಗಿತ್ತು. ಆದರೆ ಬಸವಣ್ಣನವರು ಎಂಥ ಅದ್ಭುತವಾದ ಒಂದು ಕಾನ್ಸೆಪ್ಟ್, ದಯವಿಲ್ಲದ ಧರ್ಮ ಅದೇವುದಯ್ಯ. ವಚನಗಳನ್ನು ಕೂಡ ಓದೋದಷ್ಟೇ ಅಲ್ಲ, ಹೇಳೋದು ಒಂದು ಕಲೇರಿ, ಗೊತ್ತಿರಲಿ. ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ಲಿ. ದಯವಿಲ್ಲದ ಧರ್ಮ ಅದೇವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಇಂತಲ್ಲದುದನು ವಲ್ಲನಯ್ಯ ಕೂಡಲ ಸಂಗಯ್ಯ. ಇಂತಹ ದಯೆಯ ತಳಹದಿಯ ಮೇಲೆ ಧರ್ಮವನ್ನು ಕಟ್ಟಿದ್ರು, ಅನುಭವ ಮಂಟಪ ರೂಪಿಸಿದರು. ಈ ಅನುಭವ ಮಂಟಪ ಪ್ರಪಂಚದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಮಾದರಿಯ ಪಾರ್ಲಿಮೆಂಟ್ ಅಂತ ಇವತ್ತು ಕೀರ್ತಿತ. ನಿಮಗೆ ಗೊತ್ತಿರಬೇಕು, ಮೋದಿಯವರು ಇಂಗ್ಲೆಂಡ್ಗೆ ಹೋದಾಗ ಡಾಕ್ಟರ್ ನೀರಜ್ ಪಾಟೀಲರು ಅವರ ಗೆಳೆಯರ ಪ್ರಯತ್ನದಿಂದ ಥೇಮ್ಸ್ ನದಿ ದಂಡಿ ಮೇಲೆ, ಯಾಕಂದ್ರೆ ನಾ 2 ಸಲ ಲಂಡನ್ಗೆ ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದೇನೆ. ಯಾವ ಜಾಗದಾಗ ಇಳಕಲ್ ಮಹಂತಪ್ಪಗಳು ನಾವು ಕೂತು 15 ದಿನ ವಚನ ಚಿಂತನ ಮಾಡಿ ಬಂದಿದ್ದೀವಿ ಇಂಗ್ಲೆಂಡ್ದೊಳಗಿದ್ದಾಗ. ಅದೇ ಜಾಗದೊಳಗೆ ಬಸವಣ್ಣನವರ ಮೂರ್ತಿ 2 ವರ್ಷದಿಂದ ಪ್ರತಿಷ್ಠಾಪನೆಯಾಗ್ಯದ. ನಾವು 1990ರಲ್ಲಿ ಹೋಗಿದ್ದು, ನಂತರ 2000ನೇ ಇಸ್ವಿಯಲ್ಲಿ 2 ಸಲ ಹೋಗಿದ್ದು. ಆ ಸಂದರ್ಭದೊಳಗೆ ಒಂದು ಮಾತು ನೆನಪು ಮಾಡ್ಕೊಳ್ಬೇಕು. ಇಂಗ್ಲೆಂಡದ ಬ್ರಿಟಿಷ್ ಪ್ರಧಾನಿಗೆ ಅವ್ರಿಗೆ ಬಹಳ ಅಭಿಮಾನ ಇತ್ತು. ಭಾರತದ ಪ್ರಧಾನಿಯನ್ನು ಸ್ವಾಗತ ಮಾಡಿ ಒಂದು ಮಾತು ಹೇಳಿದ್ರು ಅವರು. ಭಾರತದಂಥ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಮಂತ್ರಿಯನ್ನ, ಈ ದೇಶದ ಪ್ರಜಾಪ್ರಭುತ್ವದ ತಾಯಿ ಎನಿಸಿದ ಪಾರ್ಲಿಮೆಂಟ್, ಹೌಸ್ ಆಫ್ ಕಾಮನ್ಸ್ ಅವ್ರದ್ದು. ಆ ಪಾರ್ಲಿಮೆಂಟ್ಗೆ ಹಂಗೆ ಕರೀತಾರೆ. ನಾವು ಲೋಕಸಭೆ ಅಂದಂಗೆ ಅವರು ಅಲ್ಲಿ ಕರೀತಾರೆ ಬ್ರಿಟಿಷ್ ಪಾರ್ಲಿಮೆಂಟಕ್ಕೆ. ಅದಕ್ಕೆ ಅವರು ಮದರ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ. ಅವಾಗ ಮೋದಿ ಅವರಿಗೆ ಯೋಚನೆ ಬಂತು. ನೀರಜ್ ಪಾಟೀಲ್ರ ಜೊತೆ ಪ್ರಶ್ನೆ ಮಾಡಿದ್ರು. ನೀರಜ್ ಪಾಟೀಲ್ರು ಹೇಳಿದ್ರು, ಇವ್ರದ್ದು ಪ್ರಾರಂಭ ಆಗಿದ್ದು 1215 ಮ್ಯಾಗ್ನಾ ಕಾರ್ಟಾ ಜಾರಿಗೆ ಬಂದದ್ದು. ಪ್ರಜೆಗಳು ಮತ್ತು ರಾಜರ ಸಹಯೋಗದೊಂದಿಗೆ ಪ್ರಜಾಪ್ರಭುತ್ವದ ಅಂಶಗಳು ಬಂದಿರೋದು 1215. ನಮ್ಮ ಅನುಭವ ಮಂಟಪ ಸ್ಥಾಪನೆಯಾಗಿದ್ದು ಬ್ರಿಟಿಷರ ಚಿಂತನ ಪಾರ್ಲಿಮೆಂಟ್ಗಿಂತ ಮುಂಚೆ 75 ವರ್ಷ ಮೊದಲು, ನಮ್ಮದು 1140. ಅದಕ್ಕೆ ಭಾರತದ ಅನುಭವ ಮಂಟಪ ಅನ್ನುವ ಪಾರ್ಲಿಮೆಂಟ್ ಇಟ್ ಈಸ್ ಫಾದರ್ ಆಫ್ ಡೆಮೋಕ್ರಸಿ ಅಂತ ಮೋದಿಯವರು ಉತ್ತರ ಕೊಟ್ಟರು. ಅದು ನೀರಜ್ ಪಾಟೀಲ್ರು ಪ್ರಯತ್ನದಿಂದ ಇನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಅನುಭವ ಮಂಟಪ ಏನು ಅನ್ನೋದು ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಶರಣ ಕಮ್ಮಟಗಳ ಮೂಲಕ ಜನಮಾನಸದಲ್ಲಿ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು, ಅದಕ್ಕೆ ನಾವು ಒಂದು ಮಾತನ್ನು ಹೇಳ್ತೇವೆ, ಬಸವ ಫಿಲಾಸಫಿ, ಬಸವ ಮೆಟಾಫಿಸಿಕ್ಸ್ ಆ್ಯಂಡ್ ಬಸವ ಮಿಸ್ಟಿಸಿಸಮ್. ಅವರಿಂದ ಬಹಳಷ್ಟು ಸಲ ನಾನು ಬೀದರ್ದಲ್ಲಿ, ಇನ್ನೂ 2-3 ಸಲ ಅವ್ರದ್ದು ಇಳಕಲ್ ಮಠದಲ್ಲಿ ಅವರ ಚಿಂತನೆಗಳನ್ನು ಕೇಳಿದ್ದೇನೆ. ಅಂದರೆ ವಚನಗಳ ಒಂದು ಅನುಭಾವವನ್ನು ವಿಜ್ಞಾನದ ಹೊರೆಗಲ್ಲಿಗೆ ಹಚ್ಚಿ, ಯಾವುದು ಇವತ್ತು ಮಾಡರ್ನ್ ಸೈನ್ಸ್ ಅದನ್ನು ಅಧ್ಯಯನ ಮಾಡಿ ಅದರ ಮೂಲ ಅಂಶಗಳು ನಮ್ಮ ವಚನಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು, ಅದಕ್ಕೆ ಮೆಟಾಫಿಸಿಕಲ್ ಆಸ್ಪೆಕ್ಟ್ ಅಂತ ಕರೀತೇವೆ. ಆದರೆ ಇನ್ನೊಂದಿದೆ, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್. ನಾವು ಬಸವ ಫಿಲಾಸಫಿ ಸ್ವಲ್ಪ ತಿಳ್ಕೊಂಡಿದ್ದೇವೆ, ಅಷ್ಟಾವರಣಗಳಿಗೆ ನಾವು ತತ್ವಜ್ಞಾನ ಅಂತ ಕರೀತೇವೆ, ಷಟ್ಸ್ಥಲಕ್ಕ ಸಿದ್ಧಾಂತ ಅಂತ ಕರೀತೇವೆ. ಯಾವುದೂ ನಮ್ಮ ಪಂಚಾಚಾರಗಳಿಗೆ. ಷಟ್ಸ್ಥಲಕ್ಕೆ ಮಾತ್ರ ನಾವು ದರ್ಶನ ಅಂತ ಕರೀತೇವೆ ತಾತ್ವಿಕ ನಿಲುವಿನಲ್ಲಿ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಯೋಗ ಡಿಪಾರ್ಟ್ಮೆಂಟ್ ಅಂತದ ಧಾರವಾಡದೊಳಗೆ ಸ್ವತಂತ್ರವಾಗಿ ಅದ.
ಡಾಕ್ಟರ್ ಟಿ ಎಂ ಭಾಸ್ಕರ್ ಅಂತ HOD ಇದ್ದಾರೆ. 60 ಜನ 40 30 ಇಷ್ಟು ವಿದ್ಯಾರ್ಥಿಗಳು ಯೋಗ ಸರ್ಟಿಫಿಕೇಟ್ ಕೋರ್ಸ್, ಯೋಗ ಡಿಪ್ಲೊಮಾ ಕೋರ್ಸ್, ಯೋಗ MA ಪ್ರಿವಿಯಸ್, MA ಫೈನಲ್, ಅಷ್ಟು ವಿದ್ಯಾರ್ಥಿಗಳಿಗೆ ಒಂದು ದಿನ ಯೋಗ ಕಾರ್ಯಾಗಾರ ಇಟ್ಕೊಂಡಿರ್ರಿ. ಅಲ್ಲಿ ನಾನು ಚೀಫ್ ಗೆಸ್ಟಾಗಿ ಹೋಗಿದ್ದೆ. ಇದೆ ಯಾವ ಸಬ್ಜೆಕ್ಟ್ ಇಟ್ಟಿದ್ರು ಅಂದರೆ ಬಸವ ಯೋಗ ವರ್ಕ್ಶಾಪ್. ಬಸವ ಯೋಗ ಅಂತ ಶಬ್ದನೇ ಇಟ್ಟು ವರ್ಕ್ಶಾಪ್ ಇಟ್ಟರು, ಅಂದರೆ ಕಾರ್ಯಾಗಾರ ಇಟ್ಟರು. ಆ ಯೂನಿವರ್ಸಿಟಿಯ ಯೋಗ ಡಿಪಾರ್ಟ್ಮೆಂಟು ಎಂದು ಶುರುವಾಗ್ಯದ. ನಾ MA ತತ್ವಜ್ಞಾನ ಓದುವಾಗ ಆ ಡಿಪಾರ್ಟ್ಮೆಂಟಿನ ಮೊದಲ ಬ್ಯಾಚಿನ ಮೊದಲ ವಿದ್ಯಾರ್ಥಿ ನಾನು, ಫಸ್ಟ್ ಸ್ಟೂಡೆಂಟ್ ನಾನು. 7 ಜನ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬಾತ. ಅದಕ್ಕೆ ಆ ಸಮಾರಂಭಕ್ಕೆ ಹೋದಾಗ ಬಸವ ಯೋಗ ಅಲ್ಲಿ ತನವ್ರಿಗೆ ಗೊತ್ತಿರಲಿಲ್ಲ. ಭಾರತೀಯ ಯೋಗ ಪರಂಪರೆಯೊಳಗೆ ರಾಜಯೋಗ ಇದೆ, ಹಠಯೋಗ ಅದ, ಮಂತ್ರಯೋಗ ಅದ, ಲಯ ಯೋಗ ಅದ, ಶಿವಯೋಗ ಅದ. ಇತ್ತೀಚೆಗೆ ಇನ್ನೂ 10 ಯೋಗಗಳು ಬಂದವು. ಪ್ರಾರ್ಥನಾ ಯೋಗ ಅಂತ ಬಂದದ, ಅಚ್ಯುತ ಯೋಗದ ಅಂತ ಬಂದದ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಬಂದದ, ಅರವಿಂದರ ಇಂಟೆಗ್ರಲ್ ಯೋಗ ಅಂತ ಬಂದದ, ಪೂರ್ಣ ಯೋಗ ಅಂತಾರೆ. ಹೀಗೆ ಹಲವಾರು ಯೋಗ ಪರಂಪರೆಗಳು ಬಂದಾವ. ಆದರೆ ಬಸವ ಯೋಗ ಅನ್ನೋದು ಅಪರಿಚಿತವಾಗಿತ್ತು. ಈ ಶಬ್ದ ಎಲ್ಲೆದರಿ ಅಂದರು. ಸಿದ್ದರಾಮೇಶ್ವರ ವಚನದಾಗದ ಅಂತ ಹೇಳಿದೆ ನಾನು. ಬಸವನ ಯೋಗದಿ ಹಸನಾಯಿ ತೈಲೋಕ ಅಂತ ಸಿದ್ದರಾಮೇಶ್ವರ ವಚನದಾಗ ಉಲ್ಲೇಖ ತೋರಿಸಿದೆ. ಅದಕ್ಕೆ ನಮ್ಮದು ಬಸವ ಯೋಗ, ನಮ್ಮದು ಶಿವಯೋಗ ಅಲ್ಲ ಅಂತ ಹೇಳಿದೆ ಅವರಿಗೆ. ಶೈವ ಪರಂಪರೆ ಶಿವಯೋಗ ಬೇರೆ. ಅಲ್ಲಿ ಶಿವ ಪೂಜೆ, ಶಿವಾರ್ಚನ, ಶಿವಭಕ್ತಿ, ಶಿವವ್ರತ, ಇವೆಲ್ಲ ವ್ರತ ಪೂಜಾದಿಗಳು ಬರೋದು ಶೈವದ ಶಿವಯೋಗ. ನಮ್ಮ ಶಬ್ದ ನಾವು ದಯವಿಟ್ಟು ಇನ್ಮೇಲೆ ಬಳಸಬೇಕಾದ್ರೆ ಬಸವ ಯೋಗ ಅಂತ ಬಳಸೋಣ. ತಾತ್ವಿಕ ದೃಷ್ಟಿಯಿಂದ ಲಿಂಗಾಂಗ ಯೋಗ ಅಂತ ಬಳಸಬೇಕು. ನಮ್ಮ ಪದಗಳು, ನಮ್ಮ ಅನುಭಾವಿ ಬೋಧಕರಿಗೂ ನಾನು ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಪಾರಿಭಾಷಿಕ ಪದಗಳು, ವಚನಗಳನ್ನು ಆಳವಾಗಿ ಅಧ್ಯಯನ ಚಿಂತನ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗ್ತದೆ. ಆತ್ಮ ಪರಮಾತ್ಮ ಅನ್ನೋ ಶಬ್ದ ಬಹುತೇಕ ಸ್ಪಿರಿಚುವಲಿಸಮ್ದಾಗ ಬೆಳೆದು ಬಂದಾವ, ಅಧ್ಯಾತ್ಮದ ಪರಂಪರೆಯಲ್ಲಿ ಸಾಗಿ ಬಂದಾವ. ಆದರೆ ನಮ್ಮ ಶರಣರ ಪಾರಿಭಾಷಿಕ ಪದಗಳು ಅಂಗ ಲಿಂಗ. ವಿಶ್ವದೊಳಗಿರುವ ಮಹಾಲಿಂಗ ತತ್ವ ಅದರ ಚಿದಂಶಿಕವೇ ನನ್ನೊಳಗದ, ಇದು ಚಿಲ್ಲಿಂಗ ತತ್ವ. ನನ್ನೊಳಗಿರೋದು ಚಿಲ್ಲಿಂಗ, ವಿಶ್ವ ಚೈತನ್ಯವ ಅಂತೇನು ಹೇಳ್ತೇವೆ ಅದು ಮಹಾಲಿಂಗ. ಆ ಮಹಾಲಿಂಗದ ಗರ್ಭದಲ್ಲಿ ಚಿಲ್ಲಿಂಗ ತತ್ವವನ್ನು ಇಂಬಿಟ್ಟು ಎರಡನ್ನು ಸಂಯೋಗಗೊಳಿಸಿ ಮಾಡಿರೋದೇ ನಮ್ಮ ಇಷ್ಟಲಿಂಗ. ಇಷ್ಟಲಿಂಗ ಅಂತಂದರೆ ಇದು ಕೇವಲ ಸಾಧನೆ ಮಾತ್ರವಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಲಿಂಗವ ಪೂಜಿಸಿ ಲಿಂಗವೇ ಆಗುವ, ಇದು ಸಾಧನೆಯೂ ಹೌದು, ಸಿದ್ಧಿಯೂ ಹೌದು. ಬರೇ ಸಾಧನೆ ಅಂದ್ವಿ, ಕುಮಾರಸ್ವಾಮಿಗಳು ತೆಗೆದಿಟ್ಟು ತಪೋವನ ಕಟ್ಕೊಂಡು ಕೂಡಬೇಕಾಕೈತಿ. ಯಾಕಂದ್ರೆ ನಾನು ಗುರುಗಳವರು, ನಾನು MA ತತ್ವಜ್ಞಾನ ಓದುವಾಗ ನಮಗೆ ಫಿಲಾಸಫಿ ಪಾಠ ಮಾಡಿದವರು ಅಂದು ನವಕಲ್ಯಾಣ ಮಠದ ಕುಮಾರಸ್ವಾಮಿಗಳು. ನಂತರ ಬ್ರಹ್ಮಜ್ಞಾನ ಉದಯ ಆಯಿತು ಅಂತ ಲಿಂಗ ಬಿಟ್ಟು ಧಾರವಾಡದ ಉಳಿವಿ ರೋಡಿಗೆ ಅಕ್ಮಾದೇವ ಆಶ್ರಮದ ಬಾಜುನ ತಪೋವನ ಕಟ್ಕೊಂಡು ಅಲ್ಲಿ ಉಳಿದು ಬಿಟ್ರು. ಯಾಕೆ ಹೇಳ್ತೀನು ಅಂದರೆ ಸಾಧನೆ ಅಂದ್ರೆ ಸಾಧನೆ ಬಿಟ್ಟು ಬರಬೇಕು. ಈಗ ನಾ ಬಸ್ ಸಾಧನೆ ಮೂಲಕ ಈ ಊರಿಗೆ ಬಂದೀನಿ. ಬಸ್ ಅಲ್ಲೇ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ನಾಗ ಬಿಟ್ಟೀನಿ, ಇಲ್ಲಿಗೆ ಬಂದೆ. ನಾನು ಸಾಧನೆ ಬಿಟ್ಟು ಬಂದೆಲ್ಲ, ನಂತರ ಅದರ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂತಾರೆ. ತಾಯಿ ಗರ್ಭದಲ್ಲಿ 8ನೇ ತಿಂಗಳ ಶಿಶುವಿಗೆ, ಗರ್ಭಸ್ಥ ಶಿಶುವಿಗೆ ಲಿಂಗ ತತ್ವೋಪದೇಶವಾದ ನಂತರ ಆ ಶಿಶುವಿಗೆ ಲಿಂಗ ಸಂಸ್ಕಾರ ಬಂದಿರೋದು. ನಂತರ ಭೂಗರ್ಭ ಸೇರಿದಾಗಲೂ ಕೂಡ ನಮ್ಮೊಂದಿಗೆ ಇರೋದು ಇಷ್ಟಲಿಂಗ ಮಾತ್ರ. ಇಷ್ಟಲಿಂಗವನ್ನು ಎಂದೆಂದಿಗೂ ಅಗಲಿ ಇರಬಾರದು. ಅದಕ್ಕೆ ಇದು ಲಿಂಗಾಂಗ ಯೋಗ. ಸೈದ್ಧಾಂತಿಕ ದೃಷ್ಟಿಯಿಂದ ನಮ್ಮದು ಲಿಂಗಾಂಗ ಯೋಗ. ಬಸವಣ್ಣನವರು ಇದನ್ನು ಕರುಣಿಸಿದರು ಅನ್ನೋದಕ್ಕೆ ಬಸವ ಯೋಗ ಅಂತ ಸಿದ್ದರಾಮೇಶ್ವರು ಬಹಳ ಭಕ್ತಿ ಗೌರವದಿಂದ ಆ ಯೋಗಾಂಗ ತ್ರಿವಿಧಿಯೊಳಗೆ ಸ್ತುತಿ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಒಂದು ಯೋಗ ಏನದ, ಇದು ನಡೆ ನುಡಿ ಒಂದು ಮಾಡಿದ ಯೋಗ. ನಡೆ ನುಡಿ ಒಂದಾದ ಯೋಗ ಅದು ಬಸವ ಯೋಗ. ಶರಣರ ಸಿದ್ಧಾಂತ ಇದು ಒಂದು ಮಾಡ್ಯದ. ಅದಕ್ಕೆ ಇಲ್ಲಿ ಮಾದಾರ ಚೆನ್ನಯ್ಯ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಡೆ ನುಡಿ ಸಿದ್ಧಾಂತವಾದಲ್ಲಿ
ಕುಲ ಹೊಲೆ ಸೂತಕವಿಲ್ಲ, ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊಲವನರಿಯದೆ, ಕಳವು ಪಾರದ್ವಾರ ಅಂದರೆ ಪರಸ್ತ್ರೀ ಭೋಗ, ಇವುಗಳನ್ನು ಅರಿತುಕೊಳ್ಳದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದಿರಬೇಕು, ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ. ಮಾದಾರ ಚೆನ್ನಯ್ಯ ಶರಣರು ಬಸವ ಸಿದ್ಧಾಂತದ ಒಂದು ದರ್ಶನವನ್ನೇ ನಮಗೆ ಈ ವಚನದಲ್ಲಿ ಮಾಡಿಸ್ತಾರೆ. ಅವರು ಕಾಂಚಿಯಿಂದ ಮುಪ್ಪಿನ ಕಾಲಕ್ಕೆ ಕಲ್ಯಾಣಕ್ಕೆ ಬಂದವರು. ಜೇಡರ ದಾಸಿಮಯ್ಯ ದುಗ್ಗಳೆಯರು ಮುಪ್ಪಿನ ಕಾಲಕ್ಕೆ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದವರು. ಡೋಹರ ಕಕ್ಕಯ್ಯ ಶರಣರು ಕೂಡ ಉತ್ತರ ಭಾರತದಿಂದ, ವಿದರ್ಭ ಭಾಗದಿಂದ ಕಲ್ಯಾಣಕ್ಕೆ ಬಂದವರು. ಇವರೆಲ್ಲ ಶೈವ ಪರಂಪರೆಯ ಶಿವಭಕ್ತರು. ಮುಂಚೆ ಅವರಲ್ಲಿ ಒಂದು ಭಕ್ತಿ ಪರಂಪರೆ ಇತ್ತು. ಭಕ್ತಿಯನ್ನು ಹೋಗ್ತಾರೆ. ನೆರೆನಂಬೋ ದಾಸ ದುಗ್ಗಳೆಯರಂತೆ. ಮುಂಚಿನವರ ಭಕ್ತಿಯಲ್ಲಿರುವ ಶ್ರದ್ಧೆ ಏನಿತ್ತಲ್ಲ, ಅದನ್ನು ಶರಣರು ಆ ಫೇದನ್ನು ಗೌರವಿಸ್ತಾರ. ಆದರೆ ಆಚರಣೆಯ ಸಂದರ್ಭ ಬಂದಾಗ ಮುಂಚಿನ ಭಕ್ತಿಯನ್ನು, ಅದು ಭಯದ ಭಕ್ತಿಯಪ್ಪ, ಬೇಡ ಅಂತ ಹೇಳ್ತಾರೆ. ನಂತರ ಶರಣರು ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ ಭಕ್ತಿಯ ಮೂಲಕ ಅಷ್ಟಕ್ಕೇ ನಿಲ್ಲೋದಿಲ್ಲ. ನಾವು ಅನುಭವ ಮಾಡುವಾಗ ಇಲ್ಲಿ ಆಜ್ಞಾಚಕ್ರದವರೆಗೂ ಬಂದು ಆಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರು, ಶಿಖಾಚಕ್ರ, ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರದಲ್ಲಿ ಚಿತ್ಸೂರ್ಯನುದಯವಾದುದ ಕಂಡೆ ಅಂತ ಬರ್ತದೆ ನಮ್ಮ ಲಿಂಗಾಂಗ ಯೋಗದ ಪರಿಕಲ್ಪನೆಯಲ್ಲಿ, ಕಾನ್ಸೆಪ್ಟ್. ಆ ಚಿತ್ಸೂರ್ಯ, ಭೌತಿಕ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯವಾದರೆ, ನಮ್ಮಂತರಂಗದಲ್ಲಿರುವಂಥ ಚಿಲ್ಲಿಂಗದ ಬೆಳಕಿನ ಸೂರ್ಯ, ಚಿತ್ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯವಾಗ್ತಾನೆ ಅಂದರೆ ಏನು? ಪಶ್ಚಿಮ ಚಕ್ರದಲ್ಲಿ ಸೂರ್ಯೋದಯವಾಗ್ತದೆ. ಚಿತ್ ಸೂರ್ಯ ಒಳಗೆ ಚಿದಾಕಾಶ, ಇಲ್ಲಿ ಚಿತ್ ಸೂರ್ಯನ ಉದಯ, ಅಲ್ಲಿ ಒಳಗೆ ಚಿದ್ ಬೆಳಕದ. ಆ ಚಿದ್ ಬೆಳಕಿನಲ್ಲಿ ಚಿದ್ರಸ ಮೂಡಿ ಬರ್ತದ. ಇವೆಲ್ಲ ಅಂತರಂಗದ ಅಷ್ಟಾವರಣ ತತ್ವಗಳು. ಅವು ಅವ್ಯಕ್ತದವು, ಅವು ನಿರಾಕಾರದವು. ಅವು 8 ತತ್ವಗಳು ಭಕ್ತಾಂಗನಲ್ಲಿಯೇ ಪ್ರಕಟವಾಗಬೇಕು, ಹೊರಗಲ್ಲ. 8 ತತ್ವ ನಮ್ಮೊಳಗೆ ತಾನೇ ಇರೋದು. ಪ್ರತಿಯೊಬ್ಬರ ಅಂತರಂಗದಲ್ಲಿ 8 ತತ್ವದವ್ರಿ. ಇಲ್ಲಿ ತನ ಎಲ್ಲರೂ 3 ಶರೀರ ಅಂದ್ಕೊಂಡು ಬಂದಿದ್ರು. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳ್ಕೊಂತ ಬಂದಿದ್ರು ಅಧ್ಯಾತ್ಮಶಾಸ್ತ್ರದಲ್ಲಿ. ಆದರೆ ಶರಣರು, ಅಂಬಿಗರ ಚೌಡಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಷ್ಟತನುವಿನೊಳಗೆ ಹುದಿಗಿರ್ಪಲಿಂಗವ. ಈ ತನುವಿನಲ್ಲಿ 8 ತನು ಇದಾವಲ್ಲ, 8 ತನುವಿನೊಳಗೆ 8 ನಿರಾಕಾರ ತತ್ವ ಇದ್ದಾವೆ. ಅವೇ ಅಷ್ಟಾವರಣ ತತ್ವ. ಅವು ಅವ್ಯಕ್ತದವ. ಅವು ಭಕ್ತಾಂಗನಲ್ಲಿ ಪ್ರಕಟವಾಗೋದ್ರಿಂದ ಭಕ್ತನೇ ಗುರು, ಭಕ್ತನೇ ಲಿಂಗ, ಭಕ್ತನೇ ಜಂಗಮ, ಭಕ್ತನೇ ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅದಕ್ಕೆ 8 ತತ್ವ ಪ್ರಕಟ ಆಗೋದು ಭಕ್ತಾಂಗನಲ್ಲಿ. ಕೂಡಲ ಸಂಗಮ ದೇವ ಭಕ್ತ ಕಾಯ ಮಮ ಕಾಯ ಎಂದನಾಗಿ. ಬಸವಣ್ಣನವರ ವಚನ ನೆನಪು ಮಾಡ್ಕೊಳ್ಳಿ. ಕೂಡಲ ಸಂಗಮ ದೇವ ಹೇಳ್ತಾನಂತ, ಭಕ್ತ ಕಾಯ ಮಮ ಕಾಯವೆಂದನಾಗಿ. ನನಗೆ ಶರೀರ ಇಲ್ಲ, ಭಕ್ತನ ಶರೀರವೇ ನನ್ನ ಶರೀರ ಅಂತ ಕೂಡಲ ಸಂಗಮ ದೇವ ಹೇಳ್ತಾನಂತ. ಎಂಥ ಅದ್ಭುತವಾದ ತತ್ವಜ್ಞಾನ ರೀ ನಮ್ಮದು, ಸಿದ್ಧಾಂತ ನಮ್ಮದು, ದರ್ಶನ ನಮ್ಮದು. ಏನಾಗ್ಯದ ಅಂದ್ರೆ, ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನದಿ ದಂಡಿ ಮೇಲೆ ಅವೇನೋ ಒಂದು ಚೀಲ ಸಿಕ್ತು, ಅದರೊಳಗೆ ಮಣ್ಣಿನ ಉಂಡಿ ಇದ್ದು ಬಿಸಾಕದ, ಕೊನೆಗೊಂದು ಒಗ್ಯಾದ್ರಾಗ ದಂಡಿಗೆ ಬಿತ್ತು. ನೀರು ಬಂದ ಕೂಡಲೇ ಒಳಗಿಂದು ರತ್ನ ಮಾಣಿಕ್ಯ ಹೊರಗೆ ಕಾಣಿಸ್ತು. ಹಂಗಾಗ್ಯದ ನಮ್ಮ ಪರಿಸ್ಥಿತಿ. ಲಿಂಗಾಯತರು ಏನಾಗೀವಿ ಅಂದ್ರೆ, ಮನ ಬಂದಂತೆ ಕುಣಿತಾ ಇದ್ದೀವಿ, ಮಂಗಾಯತರಾಗೀವಿ ಅಂತಾರಪ್ಪ ಅವರು. ಲಿಂಗದ ಆಣತಿಯಂತೆ ಬದುಕುವವರು ಲಿಂಗಾಯತರು. ಮನ ಬಂದಂತೆ ಚಂಚಲವಾಗಿ ವಿಕಾರ ಮನಸ್ಸಿನಿಂದ 10 ಹಲವು ದೈವಗಳಿಗೆಲ್ಲ ಹರಿದಾಡುವವರು ಯಾರು ಅಂತಂದ್ರೆ, ಆ ಮನಸ್ಸು ತಿರುಗದಂಗೆ ಹೋಗೋರು ಅವರೊಂದು ವರ್ಗನೇ ಬೇರೆ. ಅದಕ್ಕೆ ಶರಣರ ಸಿದ್ಧಾಂತ
ಇದು ನಡೆ ನುಡಿ ಸಿದ್ಧಾಂತ. ಅಪ್ಪ ಬಸವಣ್ಣನವರೊಂದು ಎಚ್ಚರಿಕೆಯ ಮಾತನ್ನು ಗಮನಿಸೋಣ. ನುಡಿಯಲ್ಲಿ ಎಚ್ಚತ್ತು, ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪಲಿಂಗ ಘಟಸರ್ಪ ನೋಡ. ಈ ಎಚ್ಚರ ಯಾವಾಗಲೂ ಇಟ್ಕೋಬೇಕ್ರಿ. ನುಡಿಯಲ್ಲಿ ಎಚ್ಚತ್ತು, ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪಲಿಂಗ ಘಟಸರ್ಪ ನೋಡ. ಈ ಎಚ್ಚರಿಕೆಯನ್ನು ಇಟ್ಕೊಂಡು ಅಂತರಂಗದಲ್ಲಿ ಅರಿವು, ಬಹಿರಂಗದಲ್ಲಿ ಆ ಅರಿವಿನ ಕ್ರಿಯೆ. ಅರಿವು ಕ್ರಿಯೆ, ಅರಿವು ಆಚಾರ, ನುಡಿ ನಡೆ, ಇವೆರಡೂ ಒಂದಾದರ ಇದ ಜನ್ಮ ಕಡೆ. ಇಂತಹ ಶರಣ ಸಿದ್ಧಾಂತ ಭಾಳ ಅದ್ಭುತವಾಗಿ ನಂಬುದದ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಆಚರಣೆ ಮಾಡದೆ ಇನ್ಯಾರು ಆಚರಣೆ ಮಾಡಬೇಕ್ರಿ ಈ ತತ್ವವನ್ನು, ಈ ಸಿದ್ಧಾಂತವನ್ನು. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.